ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ಇದು ಕರ್ನಾಟಕದ ಬೆಂಗಳೂರಿನ ಪಲ್ಲವಿಯವರಿಗೆ ಆದ ಪವಾಡ. ಅವರು ಹೇಳುತ್ತಾರೆ, ಕಳೆದ 15 ವರ್ಷಗಳಿಂದ ಧರ್ಮದಲ್ಲಿದ್ದೇನೆ. ಆದರೆ ನನ್ನ ಈ ಪಯಣವು ಆಗಾಗ ಬಿಟ್ಟು ಬಿಟ್ಟು ನಡೆಯುತ್ತಿತ್ತು. ಕಷ್ಟದ ಸಮಯದಲ್ಲಿ, ಸಂದೇಹ ಅಥವಾ ನಿರುತ್ಸಾಹದ ಕ್ಷಣಗಳಲ್ಲಿ ಧರ್ಮದ ಕಡೆಗೆ ತಿರುಗುತ್ತಿದ್ದೆ. ಆದರೆ ಪ್ರಾಮಾಣಿಕವಾಗಿ ಮತ್ತು ನಿರಂತರವಾಗಿ ಹೋಮಗಳು, ಕಾರ್ಯಕ್ರಮಗಳು ಮತ್ತು ತರಗತಿಗಳಲ್ಲಿ ಭಾಗವಹಿಸಲು ಪ್ರಾರಂಭಿಸಿದಾಗ ನನ್ನಲ್ಲಿ ಆಳವಾದ ಬದಲಾವಣೆಗಳನ್ನು ಗಮನಿಸಲು ಪ್ರಾರಂಭಿಸಿದೆ. ಮೊದಲು ಆಪ್ತರೊಂದಿಗೆ ಅಥವಾ ಅಪರಿಚಿತರೊಂದಿಗೆ ನನ್ನ ಸಂಬಂಧಗಳು ಆಗಾಗ ಹದಗೆಡುತ್ತಿದ್ದವು. ನಾನು ಬೇಗನೆ ಕಿರಿಕಿರಿಗೊಳ್ಳುತ್ತಿದ್ದೆ. ಕೋಪದಿಂದಾಗಿ ಯಾವುದೇ ಹಿಡಿತವಿಲ್ಲದೆ ಮಾತನಾಡುತ್ತಿದ್ದೆ. ಅದು ಅಂತರವನ್ನು ಸೃಷ್ಟಿಸುತ್ತಿತ್ತು. ನನ್ನ ಸುತ್ತಮುತ್ತಲಿನ ಜನರು ನನ್ನನ್ನು ಸಂಪರ್ಕಿಸಲು ಹಿಂಜರಿಯುತ್ತಿದ್ದರು. ಆದರೆ ಕ್ರಮೇಣ ನನ್ನಲ್ಲಿ ಒಂದು ಆಳವಾದ ಶಾಂತಿ ನೆಲೆಸಲು ಪ್ರಾರಂಭಿಸಿತು. ಸಂಬಂಧಗಳು ಮೃದುವಾಗಲು ಮತ್ತು ಚೇತರಿಸಿಕೊಳ್ಳಲು, ವಿಶೇಷವಾಗಿ ನನ್ನ ಪತಿಯೊಂದಿಗೆ ನನ್ನ ಬಾಂಧವ್ಯ ಸುಧಾರಿಸಲು ಪ್ರಾರಂಭಿಸಿತು. ಮೊದಲು ಸಣ್ಣ ಭಿನ್ನಾಭಿಪ್ರಾಯವಿದ್ದರೂ ನಾನು ಹಲವು ದಿನಗಳವರೆಗೆ ಮೌನಕ್ಕೆ ಶರಣಾಗುತ್ತಿದ್ದೆ. ಇಂದು ಅಂತಹ ಯಾವುದೇ ಸಂಘರ್ಷವಿದ್ದರೂ ಅದನ್ನು ಮರೆತು ಬಿಡುತ್ತೇನೆ. ನಮ್ಮ ಸಂಬಂಧವನ್ನು ಸ್ವಾತಂತ್ರ್ಯ ಹಾಗೂ ಸಂತೋಷದಿಂದ ಆನಂದಿಸಲು ಸಾಧ್ಯವಾಗುತ್ತಿದೆ. ಈಗ ವಿರಾಮಗೊಳಿಸಲು, ಆಲೋಚಿಸಲು ಮತ್ತು ಅರಿವಿನಿಂದ ಪ್ರತಿಕ್ರಿಯಿಸಲು ಕಲಿಯುತ್ತಿದ್ದೇನೆ. ದಿವಂಗತರಾಗಿರುವ ತಂದೆಯವರ ಬಗ್ಗೆ ನಾನು ಹೊಂದಿದ್ದ ದೀರ್ಘಕಾಲದ ನೋವು ಕೂಡ ಸಂಪೂರ್ಣವಾಗಿ ಕರಗಿ ಹೋಗಿದೆ. ಅವರ ನಿಧನದ ನಂತರ ಅವರ ಮೇಲಿನ ಪ್ರೀತಿ ಇನ್ನೂ ಆಳವಾಗಿದೆ. ಇತ್ತೀಚಿನ ನವರಾತ್ರಿ ಹೋಮದ ಸಮಯದಲ್ಲಿ ನಾನು ಅನಿರೀಕ್ಷಿತ ಭಯ ಮತ್ತು ನೋವನ್ನು ಅನುಭವಿಸಿದೆ. ಅದು ಆ ಕ್ಷಣದಲ್ಲಿ ಅರ್ಥವಾಗಲಿಲ್ಲ. ಆದರೆ ದೀಕ್ಷಾ ಯಜ್ಞದಲ್ಲಿ ನಿರಂತರ ಪಾಲ್ಗೊಳ್ಳುವಿಕೆಯ ಮೂಲಕ ಅನೇಕ ಬೋಧನೆಗಳು ನನ್ನಲ್ಲಿ ಸಹಜವಾಗಿ ಅನಾವರಣಗೊಳ್ಳಲು ಪ್ರಾರಂಭಿಸಿದವು. ಇಂದು ವಾಸ್ತವವನ್ನು ಅದು ಹೇಗಿದೆಯೋ ಹಾಗೆಯೇ ಸ್ವೀಕರಿಸಲು ಮತ್ತು ಭಾವನೆಗಳನ್ನು ಯಾವುದೇ ಪ್ರತಿರೋಧವಿಲ್ಲದೆ ಅನುಭವಿಸಲು ಕಲಿಯುತ್ತಿದ್ದೇನೆ. ನನ್ನಲ್ಲಿ ಒಂದು ಹಗುರವಾದ ಭಾವನೆ ಹಾಗೂ ಶಾಂತ ಮತ್ತು ಸ್ಥಿರವಾದ ಸಂತೋಷವಿದೆ. ಇತರರ ಬಗ್ಗೆ ಇದ್ದ ತೀರ್ಪು ನೀಡುವ ಗುಣಗಳು ಗಣನೀಯವಾಗಿ ಕಡಿಮೆಯಾಗಿವೆ. ಅವುಗಳ ಸ್ಥಾನದಲ್ಲಿ ಕರುಣೆ ತುಂಬಿಕೊಂಡಿದೆ. ಈಗ ಜೀವನವನ್ನು ಇತರರ ದೃಷ್ಟಿಕೋನದಿಂದ ನೋಡಲು ಮತ್ತು ಅವರೊಂದಿಗೆ ನಿಜವಾಗಿಯೂ ಅನುಕಂಪ ಹೊಂದಲು ಶಕ್ತಳಾಗಿದ್ದೇನೆ. ಹೊರಗೆ ಏನೂ ಬದಲಾಗಿಲ್ಲ, ಆದರೂ ನನ್ನ ಗ್ರಹಿಕೆ ಬದಲಾಗಿರುವ ಕಾರಣ ಎಲ್ಲವೂ ವಿಭಿನ್ನವಾಗಿ ಕಾಣುತ್ತಿದೆ. ಇಂದು ಇತರರು ಏನು ಹೇಳುತ್ತಾರೆಂಬುದಕ್ಕೆ ಅಸಮಾಧಾನಗೊಳ್ಳುವುದಿಲ್ಲ. ಸ್ವಂತ ಅನುಭವದ ಮೂಲಕ ನನ್ನ ಸತ್ಯ ಏನು ಎಂಬುದು ನನಗೆ ತಿಳಿದಿದೆ. ಅದಕ್ಕೆ ಬದ್ಧವಾಗಿರುವ ಸ್ಪಷ್ಟತೆ ಇದೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಮತ್ತು ನನ್ನ ಬೆಳವಣಿಗೆಗೆ ಬೆಂಬಲ ನೀಡಿದ ಪ್ರತಿಯೊಬ್ಬರಿಗೂ, ವಿಶೇಷವಾಗಿ ನನ್ನ ಪೋಷಕರಿಗೆ ಆಳವಾದ ಕೃತಜ್ಞತೆ ತುಂಬಿದ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಎಲ್ಲ ಪರಿವರ್ತನೆಗಳು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅಪಾರ ಕೃಪೆ ಮತ್ತು ಕರುಣೆಯಿಂದ ಮಾತ್ರ ಸಾಧ್ಯವಾಯಿತು. ಈ ಸುಂದರವಾದ ಮುಕ್ತಿ ಸ್ಥಿತಿಗಳನ್ನು ಅನುಗ್ರಹಿಸಿದ್ದಕ್ಕಾಗಿ ಮತ್ತು ನನ್ನ ಜೀವನವನ್ನು ಇಷ್ಟು ಆಳವಾಗಿ ಬದಲಾಯಿಸಿರುವುದಕ್ಕಾಗಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಅನಂತ ಧನ್ಯವಾದಗಳು.